ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ ನಲ್ಲಿರುವಂತಹ ಗ್ರೂಪ್, ಅನ್ಗ್ರೂಪ್, ಲಾಕ್, ಅನ್ಲಾಕ್ ಹಾಗೆ ಮಾಸ್ಕ್ ಅಂಡ್ ಅನ್ಮಾಸ್ಕ್ ಈ ಆಪ್ಷನ್ಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ಆಪ್ಷನ್ಗಳು ಅಡೋಬ್ ಪೇಜ್ ಮೇಕರ್ ನಲ್ಲಿ ಎಲ್ಲಿ ಇರ್ತವೆ ಅಂದ್ರೆ ಎಲಿಮೆಂಟ್ ಮೆನು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸಿಗ್ತವೆ ಗ್ರೂಪ್, ಅನ್ಗ್ರೂಪ್, ಲಾಕ್ ಪೊಸಿಷನ್, ಅನ್ಲಾಕ್ ಹಾಗೆ ಮಾಸ್ಕ್ ಅಂಡ್ ಅನ್ಮಾಸ್ಕ್. ಈ 6 ಆಪ್ಷನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ಆಬ್ಜೆಕ್ಟ್ ಗಳನ್ನ ಒಂದು ಮಾಡಬೇಕಾದ್ರೆ ಅವಾಗ ನಾವೇನ್ ಬಳಸ್ತೀವಿ? ಗ್ರೂಪ್ ಆಪ್ಷನ್ ನ ಬಳಸ್ತೀವಿ. ಉದಾಹರಣೆಗೆ ನಾ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ಹಾಕೊಳ್ತೀನಿ, ಇನ್ನೊಂದು ಎಲಿಪ್ಸ್ ಶೇಪ್ ಅನ್ನ ಹಾಕೊಳ್ಳೋಣ. ಎಲಿಪ್ಸ್ ಶೇಪ್ ಇದರೊಳಗಡೆನೆ ಹಾಕ್ತೀನಿ. ಓಕೆ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ ಹಾಗೆ ಎಲಿಪ್ಸ್ ಇದೆ. ಈಗ ಏನಾಗಿದಾವೆ? ರೆಕ್ಟ್ಯಾಂಗಲ್ ಸೆಪರೇಟ್ ಆಗಿದೆ, ಎಲಿಪ್ಸ್ ಸೆಪರೇಟ್ ಆಗಿದಾವೆ. ಇವೆರಡನ್ನು ಸೇರಿಸಿ ನಾನು ಒಂದು ಮಾಡಬೇಕು. ಓಕೆ, ಒಂದು ಮಾಡಬೇಕಾದ್ರೆ ಏನ್ ಮಾಡ್ತೀವಿ? ಗ್ರೂಪ್ ಅನ್ನ ಮಾಡ್ತೀವಿ. ಇಲ್ಲಿ ನಾನು ಈ 2 ಆಬ್ಜೆಕ್ಟ್ ಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಕಲರ್ ಅನ್ನ ಹಾಕ್ತೀನಿ. ಮೊದಲನೇದಾಗಿ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತೀನಿ. ರೆಕ್ಟ್ಯಾಂಗಲ್ಗೆ ಫಿಲ್ ಕಲರ್ ಸೈನ್ ಅನ್ನ ಹಾಕೋಣ. ಓಕೆ, ಹಾಗೆ ಇಲ್ಲಿ ಮಧ್ಯದಲ್ಲಿ ಇರುವಂತಹ ಎಲಿಪ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಎಲಿಪ್ಸ್ಗೆ ನಾನು ಪೇಪರ್ ಕಲರ್ ನ ಹಾಕ್ತೀನಿ. ಪೇಪರ್ ವೈಟ್ ಇದೆ, ಈ ವೈಟ್ ಕಲರ್ ಇಲ್ಲಿ ಬಂದಿರುತ್ತೆ. ಓಕೆ, ಈಗ 2 ಬೇರೆ ಬೇರೆ ಆಗಿದಾವೆ. ಎರಡನ್ನು ಒಂದೇ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಗ್ರೂಪ್ ಮಾಡಬೇಕು. ಈ 2 ಆಬ್ಜೆಕ್ಟ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಎಲಿಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಗ್ರೂಪ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ 2 ಆಬ್ಜೆಕ್ಟ್ ಒಂದೇ ಆಗ್ತವೆ. ಒಂದೇ ಆಗಿದಾವ್ರಿ. ಈಗ ನಾವು ಇದಕ್ಕೆ ಯಾವ್ದಾದ್ರು ಕಲರ್ ಚೇಂಜಸ್ ಮಾಡಿದ್ರೆ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಈ ಸದ್ಯಕ್ಕೆ ನೋಡಿ, ನಾ ಇದಕ್ಕೆ ಮಜೆಂಟಾ ಕಲರ್ ಹಾಕ್ತೀನಿ. ಮಜೆಂಟಾ ಕಲರ್ 2 ಆಬ್ಜೆಕ್ಟ್ ಗಳಿಗೂ ಅಪ್ಲೈ ಆಗಿದೆ. ಓಕೆ, ಇಲ್ಲಿ ನಾನು ಲೈನ್ ಕಲರ್ ಚೇಂಜ್ ಮಾಡೋಣ. ಸ್ಟ್ರೋಕ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಕಲರ್ ಪ್ಯಾಲೆಟ್ ಅಲ್ಲಿ. ಇವಾಗ ಈ ಸ್ಟ್ರೋಕ್ ಕಲರ್ ಏನ್ ಮಾಡೋಣ? ಗ್ರೀನ್ ಮಾಡೋಣ. ಗ್ರೀನ್ ಕಲರ್ ಎರಡಕ್ಕೂ ಅಪ್ಲೈ ಆಗುತ್ತೆ. ನಾವು ಇದನ್ನ ದೊಡ್ಡದು ಮಾಡೋಣ. ದೊಡ್ಡದು ಮಾಡಿದ್ರೆ 2 ಸೇರಿ ದೊಡ್ಡದಾಗ್ತವೆ. ಹಾಗೆ ಇದನ್ನ ನಾವು ಚಿಕ್ಕದು ಮಾಡಿದ್ರೆ 2 ಸೇರಿ ಚಿಕ್ಕದಾಗ್ತವೆ. ಹೀಗೆ ಗ್ರೂಪ್ ಮಾಡಿದಾಗ 2 ಆಬ್ಜೆಕ್ಟ್ಗಳು ಒಂದೇ ಆಗಿ ಬದಲಾಗ್ತವೆ. ಅದಕ್ಕೆ ಏನಾದರೂ ನಾವು ಚೇಂಜಸ್ ಮಾಡಿದ್ರೆ ಆ ಆಪ್ಷನ್ 2 ಆಬ್ಜೆಕ್ಟ್ಗೂ ಅಪ್ಲೈ ಆಗಿರುತ್ತೆ. ಈಗ ಈ ಗ್ರೂಪ್ ಆಗಿರುವಂತಹ ಈ ಆಬ್ಜೆಕ್ಟ್ ಅನ್ನ ನಾವು ಅನ್ಗ್ರೂಪ್ ಮಾಡಬೇಕು. ಅನ್ಗ್ರೂಪ್ ಮಾಡೋದು ಹೇಗೆ? ಎಲಿಮೆಂಟ್ಸ್ ಅಲ್ಲಿ ಹೋಗಿ ಈ ಗ್ರೂಪ್ ಕೆಳಗಡೆನೆ ಇದೆ ಅನ್ಗ್ರೂಪ್ ಅಂತ. ಅನ್ಗ್ರೂಪ್ ಅಂತ ಮಾಡಿದಾಗ 2 ಬೇರೆ ಬೇರೆ ಆಬ್ಜೆಕ್ಟ್ ಗಳಾಗಿರ್ತವೆ. ಈಗ ನೋಡಿ, ರೆಕ್ಟ್ಯಾಂಗಲ್ ಸಪರೇಟ್ ಆಗಿದೆ, ಎಲಿಪ್ಸ್ ಸಪರೇಟ್ ಆಗಿದೆ. ಓಕೆ, ಹೀಗೆ ನಾವು ಗ್ರೂಪ್ ಅನ್ಗ್ರೂಪ್ ಅನ್ನ ಮಾಡಬಹುದು. ಗ್ರೂಪ್ ಅನ್ಗ್ರೂಪ್ ಬರೀ ಶೇಪ್ಸ್ ಅಷ್ಟೇ ಅಲ್ಲ, ನಾವು ಟೆಕ್ಸ್ಟ್ ಅಲ್ಲಿ ಮಾಡಬಹುದು ಅಥವಾ ಒಂದು ಇಮೇಜ್ಗೂ ಕೂಡ ಮಾಡಬಹುದು. ಯಾವ್ದಾದ್ರು 2 ಅಥವಾ 2ಕ್ಕಿಂತ ಹೆಚ್ಚಿನ ಆಬ್ಜೆಕ್ಟ್ಗಳು ಯಾವುದೇ ಇರಲಿ, ಟೆಕ್ಸ್ಟ್ ಇರಲಿ, ಇಮೇಜ್ ಇರಲಿ, ಶೇಪ್ಸ್ ಇರಲಿ ಅಥವಾ ಅವೆಲ್ಲ ವಸ್ತು ಕಂಬೈಂಡ್ ಆಗಿರಲಿ, ಅವುಗಳಿಗೆಲ್ಲ ನಾವು ಗ್ರೂಪ್ ಮತ್ತು ಅನ್ಗ್ರೂಪ್ ಆಪ್ಷನ್ ನ ಬಳಸಬಹುದು. ಓಕೆ, ಹಾಗೆ ಲಾಕ್ ಮತ್ತು ಅನ್ಲಾಕ್ ಪೊಸಿಷನ್ ಅಂತ ಹೇಳ್ತೀವಿ. ಓಕೆ, ಈಗ ನನಗೆ ಈ ಸರ್ಕಲ್ ಏನಿದೆ, ಈ ಸರ್ಕಲ್ ಅಂದ್ರೆ ಎಲಿಪ್ಸ್ ಇದೇ ಪ್ಲೇಸ್ ಅಲ್ಲೇ ಫಿಕ್ಸ್ ಆಗಿರಬೇಕು. ಓಕೆ, ಇದು ಎಲ್ಲಿ ಮೂವ್ಮೆಂಟ್ ಆಗಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಸಿಚುವೇಶನ್ ಬರುತ್ತೆ. ಒಂದು ಶೇಪ್ ಹಾಕಿರ್ತೀವಿ ಅಥವಾ ಯಾವುದೋ ಒಂದು ಡಿಸೈನ್ ಮಾಡಿರ್ತೀವಿ, ಆ ಡಿಸೈನ್ ಆ ಒಂದು ಪ್ಲೇಸ್ ಬಿಟ್ಟು ಬೇರೆ ಕಡೆ ಸರಿದಾಡಬಾರ್ದು. ಅಂತ ಒಂದು ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ? ಈ ಒಂದು ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಲಾಕ್ ಮಾಡ್ಬೇಕಾಗಿರುತ್ತೆ. ಎಲಿಮೆಂಟ್ಸ್ ಅಲ್ಲಿ ಹೋಗಿ, ಎಲಿಮೆಂಟ್ಸ್ ಅಲ್ಲಿ ಇಲ್ಲಿದೆ ಲಾಕ್ ಪೊಸಿಷನ್. ಲಾಕ್ ಪೊಸಿಷನ್ ಅಂತ ಕ್ಲಿಕ್ ಮಾಡಿದಾಗ ಇದೇನಾಗುತ್ತೆ? ಲಾಕ್ ಆಗಿರುತ್ತೆ. ಜಸ್ಟ್ ನೋಡಿ, ಈಗ ನಾ ಇದನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತಾ ಇದೆ? ಇಲ್ಲಿ ಲಾಕ್ ಸಿಂಬಲ್ ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ಒಂದು ಪಾಯಿಂಟ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡೋಣ. ಈ ಎಲಿಪ್ಸ್ ಅಲ್ಲಿ ಇಲ್ಲಿ ಏನೋ ಒಂದು ಡಾಟ್ಸ್ ಕಾಣಿಸ್ತಾ ಇದಾವೆ. ಈ ಡಾಟ್ಸ್ ಹಿಡಿದು ನಾನು ಸ್ಟ್ರೆಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಲಾಕ್ ಇಂಡಿಕೇಶನ್ ತೋರಿಸುತ್ತೆ. ಓಕೆ, ಸೊ ಅಂದ್ರೆ ಈ ಆಬ್ಜೆಕ್ಟ್ ಲಾಕ್ ಆಗಿದೆ ಅಂತ. ಅದೇ ರೀತಿ ಇಲ್ಲಿ ರೆಕ್ಟ್ಯಾಂಗಲ್ ನಾವು ಸೆಲೆಕ್ಟ್ ಮಾಡೋಣ. ರೆಕ್ಟ್ಯಾಂಗಲ್ ನ ಇದು ಲಾಕ್ ಮಾಡಿಲ್ಲ, ನಾವು ಇದನ್ನ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡಬಹುದು. ಹೀಗೆ ಮೇಲೆ ಕೆಳಗಡೆ, ಹಾಗೆ ಇದನ್ನ ನಾವು ಸ್ಟ್ರೆಚ್ ಮಾಡಬಹುದು, ದೊಡ್ಡದು ಸಣ್ಣದು ಮಾಡಬಹುದು. ಆದ್ರೆ ಈ ಲಾಕ್ ಮಾಡಿರುವಂತಹ ಈ ಆಬ್ಜೆಕ್ಟ್ ಅನ್ನು ನಾವು ದೊಡ್ಡದು ಮಾಡ್ಲಿಕ್ಕಾಗಲ್ಲ, ಸಣ್ಣ ಮಾಡ್ಲಿಕ್ಕಾಗಲ್ಲ, ಅಥವಾ ಈ ಪೊಸಿಷನ್ ಇಂದ ಬೇರೆಡೆ ಸ್ಥಳಾಂತರ ಮಾಡ್ಲಿಕ್ಕಾಗಲ್ಲ. ಇದು ಲಾಕ್ ಪೊಸಿಷನ್. ಇದನ್ನ ಅನ್ಲಾಕ್ ಮಾಡಬೇಕು. ಮತ್ತೆ ಎಲಿಮೆಂಟ್ ಅಲ್ಲಿ ಹೋಗಿ, ಎಲಿಮೆಂಟ್ ಅಲ್ಲಿ ಇಲ್ಲಿದೆ ಅನ್ಲಾಕ್ ಪೊಸಿಷನ್. ಅನ್ಲಾಕ್ ಆಗಿದೆ ರೀ. ಈಗ ಇದನ್ನ ನಾವು ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡಬಹುದು, ದೊಡ್ಡದು ಮಾಡಬಹುದು, ಸಣ್ಣ ಮಾಡಬಹುದು. ಓಕೆ, ಮಾಸ್ಕ್ ಮತ್ತು ಅನ್ಮಾಸ್ಕ್. ಯಾವ್ದಾದ್ರು ಒಂದು ಇಮೇಜ್ ಅನ್ನು ತಗೊಳ್ಳೋಣ. ಇಮೇಜ್ ಮತ್ತು ಒಂದು ಶೇಪ್ ಎರಡನ್ನು ಸೇರಿಸಿ ನಾವು ಏನ್ ಮಾಡಬಹುದು? ಮಾಸ್ಕ್ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಮೇಜ್ ಮತ್ತು ಶೇಪ್ ಎರಡನ್ನು ಸೇರಿಸಿ ಮಾಸ್ಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಫೈಲ್ ಅಲ್ಲಿ ಹೋಗೋಣ. ಪ್ಲೇಸ್ ಅಲ್ಲಿ ಹೋದ್ರೆ ಇಲ್ಲಿ ನಮಗೆ ಇಮೇಜಸ್ ಬರ್ತವೆ. ಇದರಲ್ಲಿ ಯಾವ್ದಾದ್ರು ಒಂದು ಇಮೇಜ್ ಅನ್ನ ತಗೊಳ್ಳೋಣ. ನಾವಿಲ್ಲಿ ಇಲ್ಲಿ ಒಂದು ಇಮೇಜ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದೀವಿ. ಓಕೆ, ಈ ಒಂದು ಇಮೇಜ್ ಅನ್ನ ನಾವು ಮಾಸ್ಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಈ ಇಮೇಜ್ಗೆ ನಾನು ಒಂದು ಕಲರ್ ಹಾಕ್ತೀನಿ. ಯಾವುದು?
ಪಿಂಕ್ ಕಲರ್ ಏನೋ ಮೆಜೆಂಟಾ ಕಲರ್ ಹಾಕಿದ್ದೀನಿ. ಈ ಒಂದು ಇಮೇಜ್ ಅನ್ನ ನಾನು ಮಾಸ್ಕ್ ಮಾಡಬೇಕು. ಓಕೆ, ಅದನ್ನ ಮಾಡೋದು ಹೇಗೆ? ಇಲ್ಲಿ ಯಾವುದಾದ್ರೂ ಒಂದು ಶೇಪ್ ಅನ್ನ ತಗೊಳ್ರಿ. ಇಲ್ಲಿ ನಾನು ಎಲಿಪ್ಸ್ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ಎಲಿಪ್ಸ್ ಶೇಪು ಈ ಇಮೇಜ್ ಮೇಲೆ ಹಾಕಿದ್ದೀನಿ. ಓಕೆ, ಈಗ ಆ ಒಂದು ಶೇಪು ಮತ್ತು ಇಮೇಜ್ ಎರಡನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಎಲಿಮೆಂಟ್ಸ್ ಅಲ್ಲಿ ಹೋಗೋಣ, ಮಾಸ್ಕ್ ಅಂತ ಕ್ಲಿಕ್ ಮಾಡೋಣ. ಮಾಸ್ಕ್ ಆಗಿದೆ. ಬರೀ ಮಾಸ್ಕ್ ಮಾಡಿದ್ರೆ ಏನಾಗುತ್ತೆ, ಈ ಒಳಗಡೆ ಇರುವಂತ ಇಮೇಜು ಇನ್ನೂ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ರೀತಿ ಮೂವ್ಮೆಂಟ್ ಆಗಬಾರ್ದು ಅಂದ್ರೆ ಆ ಎರಡು ಆಬ್ಜೆಕ್ಟ್ ಗಳನ್ನ ಮತ್ತೆ ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡಬೇಕಾಗುತ್ತೆ. ಎಲಿಮೆಂಟ್ಸ್ ಅಲ್ಲಿ ಹೋಗೋಣ, ಗ್ರೂಪ್ ಅಂತ ಕೊಡೋಣ. ಈಗ ಇದು ಗ್ರೂಪ್ ಆಗಿರುತ್ತೆ. ಮಾಸ್ಕ್ ಮತ್ತು ಗ್ರೂಪ್ ಮಾಡಿದೀವಿ. ಇದನ್ನ ಅನ್ಮಾಸ್ಕ್ ಮಾಡಬೇಕು. ಅನ್ಮಾಸ್ಕ್ ಮಾಡಬೇಕಾದ್ರೆ ಏನ್ ಮಾಡೋದು, ಎಲಿಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಅನ್ಮಾಸ್ಕ್ ಅಂತ ಆಪ್ಷನ್ ಇದೆ. ಅನ್ಮಾಸ್ಕ್ ಅಂತ ಕ್ಲಿಕ್ ಮಾಡ್ರಿ, ಅನ್ಮಾಸ್ಕ್ ಆಗುತ್ತೆ. ಓಕೆ, ಈಗ ಅನ್ಮಾಸ್ಕ್ ಮಾಡಿದೀವಿ. ಆದ್ರೆ ಇನ್ನು ಇವು ಎರಡು ಗ್ರೂಪ್ ಆಗಿದಾವೆ. ಗ್ರೂಪ್ ಆಗಿದ್ದನ್ನ ಅನ್ಗ್ರೂಪ್ ಮಾಡಬೇಕು. ಅದಕ್ಕೆ ಏನ್ ಮಾಡೋದು, ಎಲಿಮೆಂಟ್ಸ್ ಅಲ್ಲಿ ಹೋಗೋಣ, ಇಲ್ಲಿ ಅನ್ಗ್ರೂಪ್ ಅಂತ ಆಪ್ಷನ್ ಇದೆ. ಅನ್ಗ್ರೂಪ್ ಅಂತ ಆಪ್ಷನ್ ಬಳಸ್ಕೊಂಡು ಎರಡನ್ನು ಸಪರೇಟ್ ಮಾಡಬಹುದು. ಓಕೆ, ಈಗ ನಾವು ಈ ಮೆನು ಮುಖಾಂತರ ನೋಡಿದ್ವಿ. ಈಗ ನಾವು ಶಾರ್ಟ್ಕಟ್ ಕೀ ಮುಖಾಂತರ ಗ್ರೂಪ್ ಮಾಡೋದು, ಅನ್ಗ್ರೂಪ್ ಮಾಡೋದು, ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು, ಹಾಗೆ ಮಾಸ್ಕ್ ಅಂಡ್ ಅನ್ಮಾಸ್ಕ್ ಈ ಎಲ್ಲ ಆಪ್ಷನ್ಗಳನ್ನ ಶಾರ್ಟ್ಕಟ್ ಕೀ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರೂಪ್ ಮಾಡೋದು. ಈ ಎರಡು ಆಬ್ಜೆಕ್ಟ್ ಗಳನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಮತ್ತು ಎಲಿಪ್ಸ್ ಇವೆರಡನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿರುವಂತ ಎಲಿಪ್ಸ್ ಶೇಪ್ಗೆ ನಾನು ಬೇರೆ ಕಲರ್ ಹಾಕ್ತೀನಿ. ಫಿಲ್ ನಾವು ಗ್ರೀನ್ ಮಾಡೋಣ. ಇವೆರಡನ್ನು ಸೇರಿ ನಾನು ಗ್ರೂಪ್ ಮಾಡಬೇಕು. ಎರಡು ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿದ್ದೀನಿ. ಗ್ರೂಪ್ ಮಾಡ್ಲಿಕ್ಕೆ ಒಂದು ಶಾರ್ಟ್ಕಟ್ ಕೀ ಯಾವ್ದು ಬರುತ್ತೆ, ಕಂಟ್ರೋಲ್ ಹಿಡಿದು ಜಿ ಅಂತ ಪ್ರೆಸ್ ಮಾಡಿ ಇದು ಗ್ರೂಪ್ ಆಗುತ್ತೆ. ಗ್ರೂಪ್ ಆಗಿದ್ದರೆ ಈ ಆಬ್ಜೆಕ್ಟ್ ಗ್ರೂಪ್ ಆಗಿರುವಂತಹ ಆಬ್ಜೆಕ್ಟ್ ನ ಅನ್ಗ್ರೂಪ್ ಮಾಡಬೇಕು. ಅದಕ್ಕೆ ಏನ್ ಮಾಡೋದು, ನಿಮ್ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಶಿಫ್ಟ್ ಜಿ ಅಂತ ಪ್ರೆಸ್ ಮಾಡಿ ಅನ್ಗ್ರೂಪ್ ಆಗ್ತವೆ. ಓಕೆ, ಗ್ರೂಪ್ ಮಾಡ್ಲಿಕ್ಕೆ ಕಂಟ್ರೋಲ್ ಜಿ, ಅನ್ಗ್ರೂಪ್ ಮಾಡ್ಲಿಕ್ಕೆ ಕಂಟ್ರೋಲ್ ಶಿಫ್ಟ್ ಜಿ, ಇದು ಅನ್ಗ್ರೂಪ್ ಆಪ್ಷನ್. ಹಾಗೆ ಇದರಲ್ಲಿರುವಂತ ಈ ಒಂದು ಗ್ರೀನ್ ಎಲಿಪ್ಸ್ ಅನ್ನ ನಾನು ಲಾಕ್ ಮಾಡಬೇಕು. ಲಾಕ್ ಮಾಡ್ಲಿಕ್ಕೆ ಏನಿದೆ ರೀ, ಇಲ್ಲಿ ಕಂಟ್ರೋಲ್ ಎಲ್ ಅಂತ ಪ್ರೆಸ್ ಮಾಡಿ ಆ ಒಂದು ಆಬ್ಜೆಕ್ಟ್ ಲಾಕ್ ಆಗುತ್ತೆ. ಲಾಕ್ ಆಗಿದೆ. ಈಗ ಎಲ್ಲಿ ಮೂವ್ಮೆಂಟ್ ಆಗಲ್ಲ ನೋಡಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲಾಕ್ ಸಿಂಬಲ್ ತೋರಿಸ್ತಾ ಇದೆ. ಇದನ್ನ ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಮಾಡೋದು ಹೇಗೆ, ಕಂಟ್ರೋಲ್ ಆಲ್ಟ್ ಎಲ್ ಅಂತ ಪ್ರೆಸ್ ಮಾಡಬೇಕು. ಇವಾಗ ಅನ್ಲಾಕ್ ಆಗುತ್ತೆ. ಇದನ್ನ ನಾವೀಗ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡಬಹುದು, ದೊಡ್ಡದು ಸಣ್ಣದು ಮಾಡ್ಕೋಬಹುದು. ಓಕೆ, ಇದು ಲಾಕ್ ಪೊಸಿಷನ್ ಅಂಡ್ ಅನ್ಲಾಕ್ ಪೊಸಿಷನ್. ಹಾಗೆ ಇನ್ನು ಮಾಸ್ಕ್ ಮಾಡೋದು ಹೇಗೆ, ಮಾಸ್ಕ್ ಮಾಡ್ಲಿಕ್ಕೆ ಅಗೇನ್ ನಾನು ಈ ಒಂದು ಇಮೇಜ್ ಮತ್ತು ಶೇಪ್ ಎರಡನ್ನು ಬಳಸ್ಕೊಳ್ತೀನಿ. ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿ ಮಾಸ್ಕ್ ಮಾಡೋದು ಹೇಗೆ, ಕಂಟ್ರೋಲ್ ನಿಮ್ ಕೀಬೋರ್ಡ್ ಅಲ್ಲಿ ಇರುವಂತಹ ಕಂಟ್ರೋಲ್ ಬಟನ್ ಹಿಡಿದು 6 ಅಂತ ಪ್ರೆಸ್ ಮಾಡಿ. ಇಲ್ಲಿ ಮೇಲೆ ಮಲ್ಟಿಪಲ್ ಸಿಂಬಾಲ್ ಕೀಯಲ್ಲಿ ನಂಬರ್ ಮತ್ತು ಸಿಂಬಾಲ್ಸ್ ಇದಾವಲ್ಲ, ಅದರಲ್ಲಿ ನಾವು ಏನ್ ಮಾಡಬೇಕು, ಕಂಟ್ರೋಲ್ ಬಟನ್ ಹಿಡಿದು ಆ ಒಂದು ಮಲ್ಟಿಪಲ್ ಸಿಂಬಾಲ್ ಕೀಯಲ್ಲಿ ಇರುವಂತಹ 6 ಬಟನ್ ನ ಪ್ರೆಸ್ ಮಾಡಬೇಕು. ಮಾಡಿದ್ರೆ ಈಗ ಮಾಸ್ಕ್ ಆಯ್ತು. ಓಕೆ, ಇದನ್ನ ಮತ್ತೆ ಗ್ರೂಪ್ ಮಾಡಬೇಕಾದ್ರೆ ಕಂಟ್ರೋಲ್ ಜಿ ಅಂತ ಪ್ರೆಸ್ ಮಾಡಿ ಗ್ರೂಪ್ ಆಗುತ್ತೆ. ಈಗ ಮಾಸ್ಕ್ ಅನ್ನು ಗ್ರೂಪ್ ಮಾಡಿದೀವಿ. ಇದನ್ನ ಅನ್ಮಾಸ್ಕ್ ಮಾಡಬೇಕು. ಮತ್ತೆ ಕಂಟ್ರೋಲ್ ಶಿಫ್ಟ್ 6 ಅಂತ ಪ್ರೆಸ್ ಮಾಡಿ ಅನ್ಮಾಸ್ಕ್ ಆಗುತ್ತೆ. ಇದನ್ನ ಅನ್ಗ್ರೂಪ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಜಿ ಅಂತ ಪ್ರೆಸ್ ಮಾಡಿ ಅನ್ಗ್ರೂಪ್ ಆಗ್ತವೆ. ಈಗ ನೋಡಿ ಅನ್ಮಾಸ್ಕ್ ಆಗಿದೆ, ಹಾಗೆ ಅನ್ಗ್ರೂಪ್ ಆಗಿದಾವೆ. ಇದಾಗಿತ್ತು ಸ್ನೇಹಿತರೆ ಅಡೋಬ್ ಪೇಜ್ ಮೇಕರ್ ನಲ್ಲಿರುವಂತಹ ಗ್ರೂಪ್, ಅನ್ಗ್ರೂಪ್, ಲಾಕ್, ಅನ್ಲಾಕ್ ಹಾಗೆ ಮಾಸ್ಕ್ ಅಂಡ್ ಅನ್ಮಾಸ್ಕ್ ಆಪ್ಷನ್ಸ್ ಗಳ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.